ಓಂ ಹನುಮತೆ ನಮಃ. ನಮಸ್ಕಾರ ಸ್ನೇಹಿತರೆ, ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಆಂಜನೇಯ ಸ್ವಾಮಿಗೆ ಸಮರ್ಪಿತವಾದ ಈ 4 ಸ್ತೋತ್ರ ಪಠಿಸಿ. ಆಂಜನೇಯ ಸ್ವಾಮಿಗೆ ಸಮರ್ಪಿತವಾದ 4 ಸ್ತೋತ್ರ ಅಥವಾ ಮಂತ್ರದ ಬಗ್ಗೆ ಹೇಳಲಾಗಿತ್ತು. ಇವುಗಳನ್ನು ಪಠಿಸುವುದರಿಂದ ಅನೇಕ ಸಮಸ್ಯೆಗಳು ಪರಿಹಾರವಾಗುವುದು, ದುಷ್ಟಶಕ್ತಿಗಳು, ನಕಾರಾತ್ಮಕತೆಗಳು ದೂರ ಆಗುವುದು. ಆಂಜನೇಯ ಸ್ವಾಮಿಗೆ ಸಮರ್ಪಿತವಾದ 4 ಸ್ತೋತ್ರ ಅಥವಾ ಮಂತ್ರ ಪಠಿಸಬೇಕು. ಯಾವ ಥರ ಪಠಿಸಬೇಕು ಅಂತ ವಿಡಿಯೋ ಪೂರ್ತಿ ನೋಡಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಏನಾದರೂ ತಪ್ಪು ಮಾತಾಡಿದರೆ ಕ್ಷಮಿಸಿ. ಈ ವಿಡಿಯೋದಲ್ಲಿ ಹೈಲೈಟ್ಸ್ ಏನಂದರೆ, ಮೊದಲನೆಯದು ಆಂಜನೇಯ ಸ್ವಾಮಿಯ ಈ ಮಂತ್ರ ಪಠಿಸಿ. ಎರಡನೆಯದು ಹನುಮಾನ್ ಮಂತ್ರದ ಪ್ರಯೋಜನಗಳು. ಮೂರನೆಯದು ಅದ್ಭುತವಾದ ಹನುಮಾನ್ ಸ್ತೋತ್ರಗಳು. ಆಂಜನೇಯ ಸ್ವಾಮಿಯನ್ನು ಕಲಿಯುಗದ ದೇವರು ಎಂದು ಪೂಜಿಸಲಾಗುತ್ತದೆ. ಯಾಕಂದರೆ ಆಂಜನೇಯ ಸ್ವಾಮಿಯು ಕಲಿಯುಗದಲ್ಲೂ ಜೀವಂತವಾಗಿದ್ದು ಭಕ್ತರ ಸಂಕಷ್ಟಗಳಿಗೆ ಪರಿಹಾರವನ್ನು ನೀಡುತ್ತಾನೆ ಎನ್ನುವ ನಂಬಿಕೆ. ಕಲಿಯುಗದಲ್ಲಿ ಆಂಜನೇಯ ಸ್ವಾಮಿಯನ್ನು ಪೂಜಿಸುವುದರಿಂದ ಜೀವನದಲ್ಲಿ ನಾವು ಉತ್ತಮ ಬದಲಾವಣೆಗಳನ್ನು ಪಡೆದುಕೊಳ್ಳಬಹುದಾಗಿದೆ. ಕಲಿಯುಗದಲ್ಲಿ ಯಾರು ನಿಯಮಿತವಾಗಿ ಆಂಜನೇಯ ಸ್ವಾಮಿಯನ್ನು ಪೂಜಿಸುತ್ತಾರೋ ಅವರು ಸುಲಭವಾಗಿ ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ. ಆಂಜನೇಯ ಸ್ವಾಮಿಗೆ ಸಂಬಂಧಿಸಿದ 4 ಪಾಠಗಳನ್ನು ಸ್ತೋತ್ರಗಳನ್ನು ಉಲ್ಲೇಖಿಸಲಾಗಿತ್ತು. ಇವುಗಳನ್ನು ಪಠಿಸುವುದರಿಂದ ಭಕ್ತರು ರೋಗ, ದುಃಖ, ದುಷ್ಟ ಶಕ್ತಿಗಳಿಂದ, ನಕಾರಾತ್ಮಕತೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳುತ್ತಾರೆ. ಆಂಜನೇಯ ಸ್ವಾಮಿಗೆ ಸಮರ್ಪಿತವಾದ ಈ 4 ಮಂತ್ರಗಳನ್ನು ಪಠಿಸುವುದರಿಂದ ಜನರು ದೈವಿಕ ಶಕ್ತಿಯ ಅನುಭವವನ್ನು ಪಡೆದುಕೊಳ್ಳುತ್ತಾರೆ. ಆಂಜನೇಯ ಸ್ವಾಮಿಗೆ ಸಮರ್ಪಿತವಾದ ಈ 4 ಮಂತ್ರಗಳ ಕುರಿತು ನಾವಿಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಸುಂದರಕಾಂಡ ಮೊದಲನೆಯದು. ಆಂಜನೇಯ ಸ್ವಾಮಿಗೆ ಸಮರ್ಪಿತವಾದ ಪರಿಣಾಮಕಾರಿ ಪಾಠಗಳಲ್ಲಿ ಸುಂದರಕಾಂಡವು ಪ್ರಮುಖವಾಗಿತ್ತು. ಯಾವ ವ್ಯಕ್ತಿ ನಿಯಮಿತವಾಗಿ ಸುಂದರಕಾಂಡವನ್ನು ಪಠಿಸುತ್ತಾನೋ ಅವನು ಶನಿಗೆ ಸಂಬಂಧಿಸಿದ ಪ್ರತಿಯೊಂದು ಸಮಸ್ಯೆಗಳಿಂದಲೂ ಪರಿಹಾರವನ್ನು ಪಡೆದುಕೊಳ್ಳುತ್ತಾನೆ. ಆತನ ಜಾತಕದಲ್ಲಿನ ಶನಿದೋಷವೂ ದೂರ ಆಗುತ್ತದೆ. ಸುಂದರಕಾಂಡವನ್ನು ಪಠಿಸುವ ವ್ಯಕ್ತಿಯ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳು ನೋಡಬಹುದು. ಒಂದು ವೇಳೆ ನಿಮಗೆ ನಿಯಮಿತವಾಗಿ ಸುಂದರಕಾಂಡವನ್ನು ಪಠಿಸಲು ಸಾಧ್ಯವಾಗದೇ ಇದ್ದರೆ ಅಂತಹ ಸಂದರ್ಭದಲ್ಲಿ ನೀವು ಮಂಗಳವಾರದ ದಿನದಂದು ಮಾತ್ರ ಪಠಿಸಬೇಕು ಸುಂದರಕಾಂಡ. ಎರಡನೆಯದು ಬಜರಂಗ್ ಬಾನ್. ಯಾವ ವ್ಯಕ್ತಿ ಬಜರಂಗ್ ಬಾನನ್ನು ಪಠಿಸುತ್ತಾನೋ ಆ ವ್ಯಕ್ತಿ ತನ್ನ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸುತ್ತಾನೆ. ಶತ್ರುಗಳಿಂದ ಉಂಟಾಗುವ ಎಲ್ಲ ರೀತಿಯ ಸಮಸ್ಯೆಗಳಿಂದಲೂ ಪರಿಹಾರವನ್ನು ಪಡೆದುಕೊಳ್ಳುತ್ತಾನೆ. ಅದರಲ್ಲೂ ಮಂಗಳವಾರದ ದಿನದಂದು ಬಜರಂಗ್ ಬಾನನ್ನು ಪಠಿಸುವುದು ವ್ಯಕ್ತಿಗೆ ವಿಶೇಷವಾದ ಫಲಿತಾಂಶಗಳನ್ನು ತಂದುಕೊಡುತ್ತದೆ. ಸಾಕಷ್ಟು ಜನ ಇದನ್ನು ಪಠಿಸುವ ಮೂಲಕ ತಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆಯನ್ನು ಕಂಡುಕೊಳ್ಳುತ್ತಾರೆ. ಮೂರನೆಯದು ಹನುಮಾನ್ ಚಾಲೀಸ. ಹನುಮಾನ್ ಚಾಲೀಸವು ಆಂಜನೇಯ ಸ್ವಾಮಿಗೆ ಸಮರ್ಪಿತವಾದ ಅತ್ಯಂತ ಪ್ರಭಾವಶಾಲಿ ಪಾಠವಾಗಿದೆ. ಯಾವ ವ್ಯಕ್ತಿ ಆಂಜನೇಯ ಸ್ವಾಮಿಗೆ ಸಂಬಂಧಿಸಿದ ಹನುಮಾನ್ ಚಾಲೀಸವನ್ನು ಪಠಿಸುತ್ತಾನೋ ಆ ವ್ಯಕ್ತಿ ತನ್ನ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷವನ್ನು ಪಡೆದುಕೊಳ್ಳುತ್ತಾನೆ. ದುಷ್ಟಶಕ್ತಿಗಳಿಂದ ಪರಿಹಾರವನ್ನು ಹೊಂದುತ್ತಾನೆ. ಕೌಟುಂಬಿಕ ಕಲಹಗಳು, ಮನಸ್ತಾಪಗಳು ದೂರ ಆಗಬಹುದು. ನಾಲ್ಕನೆಯದು ಹನುಮಾನ್ ಮಂತ್ರ ಪಠಿಸಿ. ದುಷ್ಟಶಕ್ತಿ ಕಾಟದಿಂದ ಪರಿಹಾರವನ್ನು ಪಡೆದುಕೊಳ್ಳಲು, ಹಣದ ಸಮಸ್ಯೆಯಿಂದ ಪರಿಹಾರವನ್ನು ಪಡೆದುಕೊಳ್ಳಲು ಬಯಸುವವರು ಓಂ ಹ್ರಾಂ ಹನುಮತೆ ನಮಃ ಎನ್ನುವ ಮಂತ್ರವನ್ನು ಪಠಿಸಬೇಕು. ಈ ಮಂತ್ರದ ಪಠಣವು ವ್ಯಕ್ತಿಯ ಜೀವನಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಸಮಸ್ಯೆಗಳನ್ನು ದೂರ ಮಾಡುವುದು. ನಿಯಮಿತವಾಗಿ ನಾವು ಆಂಜನೇಯ ಸ್ವಾಮಿಗೆ ಸಮರ್ಪಿತವಾದ ಈ 4 ಪಾಠಗಳನ್ನು ಪಠಿಸಬೇಕು. ಆಂಜನೇಯ ಸ್ವಾಮಿಯ ಈ 4 ಪಾಠಗಳನ್ನು ಪಠಿಸುವುದರಿಂದ ಗ್ರಹದೋಷಗಳು ಪರಿಹಾರವಾಗುವುದರ ಜೊತೆಗೆ ಅನೇಕ ರೀತಿಯಾದ ಸಮಸ್ಯೆಗಳು ಕೂಡ ಪರಿಹಾರವಾಗುತ್ತದೆ. ಈ ಹನುಮಾನ್ ಮಂತ್ರ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ನೀವು ನೋಡಿಕೊಂಡು ಓದ್ಕೋಬಹುದು. ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್.